ಅಲ್ಲ ಈ ಹುಡುಗರು ಎಲ್ಲೋದ್ರು? ನಿತಿನೂ ಕಾಣಿಸ್ತಾ ಇಲ್ಲ, ಸಾಗರು ಕಾಣಿಸ್ತಾ ಇಲ್ಲ. ಇವತ್ತು ಮನೇಲಿ ಸಾಯಂಕಾಲ ಪೂಜೆ ಇದೆ ಅಂತ ಹೇಳಿದ್ದೀನಿ. ಒಬ್ಬರು ಇನ್ನೂ ಬರ್ತಾನೆ ಇಲ್ಲ ನೋಡು. ಹೊರಗಡೆ ಹೋಗಿ ಸಾಮಾನು ತರೋದು ನೋಡಿದರೆ ಸಿಕ್ಕಾಪಟ್ಟೆ ಇದ್ದಾವೆ. ಇವ್ರನ್ನ ಯಾರನ್ನಾದರೂ ಕರ್ಕೊಂಡು ಹೋದ್ರಾಯ್ತು ಅಂತ ನಾನು ಅಂದ್ಕೊಂಡ್ರೆ ಇವ್ರು ನೋಡಿದ್ರೆ ಇನ್ನೂ ಪತ್ತೆನೇ ಇಲ್ಲಪ್ಪ. ನಿನ್ನೆ ತಾನೇ ಹೇಳಿದ್ದೀನಿ, ನೈಟ್ ಮಲ್ಕೊಳ್ಳೋಕ್ಕೂ ಮುಂಚೆ ನಾಳೆ ಇಬ್ಬರು ಮನೆಯಲ್ಲಿನೇ ಇರ್ರಿ, ಬೆಳಗ್ಗೆ ಬೇಗ ಎದ್ದು ಬರ್ರಿ, ಕೆಲಸ ಸಿಕ್ಕಾಪಟ್ಟೆ ಇದೆ ಮನೆಯಲ್ಲಿ ಅಂತ ಹೇಳಿದ್ದೀನಿ ನೋಡಿ. ಅಂದರೂ ನೆನಪೇ ಇರಲ್ಲ ಇವರಿಗೆ. ಪಾ ನಂಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಇವರಿಬ್ಬರಿಗೂ ಹೇಳಿ ಹೇಳಿ. ಏ ನಿತಿನ್, ಸಾಗರ್, ಎಲ್ಲಿದ್ದೀರಾ? ಲಗುನ ಬರ್ರಿಲ್ಲಿ. ಬೇಗ ಬರ್ತೀರಾ ಅಥವಾ ನಾನು ಅಲ್ಲಿಗೆ ಬರಲ್ಲ? ಯಾಕ ಕಾಸಿಟ್ಟಲ್ಲಿದೆಯಾ? ಏನಾಯ್ತು ಅಕ್ಕ? ಎನಿ ಪ್ರಾಬ್ಲಮ್? ಏನು ಪ್ರಾಬ್ಲಮ್? ನಿನ್ನ ತಲಿ. ನಾನು ಇನ್ನೇನೇ ಹೇಳಿಲ್ಲ ನಿಮಗೆ, ಇವತ್ತು ಸಾಯಂಕಾಲ ಮನೆಯಲ್ಲಿ ಪೂಜೆ ಇದೆ, ಹೊರಗಡೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋದಿದೆ, ಸಿಕ್ಕಾಪಟ್ಟೆ ಇದೆ ಮನೇಲಿ ಕೆಲಸ, ಇಬ್ಬರು ರಜೆ ಹಾಕ್ರಿ ಅಂತ ಹೇಳಿದ್ದೀನಿ ತಾನೆ. ಇನ್ನೂ ಆದರೂ ಬಂದಿಲ್ಲಲ್ಲ, ಯಾಕೆ? ಪತ್ತೆನೇ ಇಲ್ಲ. ಬೆಳಗ್ಗೆಯಿಂದ ನಾನು ನೋಡ್ತಾನೆ ಇದ್ದೀನಿ. ಅಕ್ಕ, ನನಗಂತೂ ಆಫೀಸಲ್ಲಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದೆ. ನನಗಂತೂ ಇವತ್ತು ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ. ಬೇಕಾದರೆ ಈವ್ನಿಂಗ್ ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ. ನೋಡು ಸಾಗರ್, ಮೊನ್ನೆನೇ ಹೇಳಿದ್ದೀನಿ ಮನೆಯಲ್ಲಿ ಪೂಜೆ ಇದೆ, ಎಲ್ಲರೂ ಮನೆಯಲ್ಲಿ ಇರಲೇಬೇಕು, ಅಥವಾ ಆಫೀಸ್ಗೆ ಹೋಗೋ ಆಗಿಲ್ಲ ಅಂತ ಹೇಳಿದ್ದೆ ತಾನೆ. ನೀ ಹ್ಞೂ ಅಂತಂದಿದ್ದಿಲ್ಲ, ಇವಾಗ ಯಾಕೆ ಮತ್ತೆ ಮಾತಾಡಿಸ್ತಾ ಇದೆಯಾ? ಅಕ್ಕ, ಏನು ಮಾಡೋದಕ್ಕ, ಆಫೀಸಲ್ಲಿ ಕೆಲಸ ಹಂಗಿದೆ. ನಾನು ಹೋಗಲಿಲ್ಲ ಅಂದರೆ ನಡೆಯೋದೇ ಇಲ್ಲ. ಮತ್ತೆ ಏನು ಮಾಡಲಿ ನೀನೇ ಹೇಳಕ್ಕ. ಅಕ್ಕ, ಡೋಂಟ್ ವರಿ, ವೆನ್ ನಿತಿನ್ ಹಿಯರ್ ನೋ ಫಿಯರ್. ನೀನೇನು ಟೆನ್ಷನ್ ಮಾಡ್ಕೋಬೇಡಕ್ಕ. ಇವತ್ತು ನಾನು ಮನೆಯಲ್ಲೇ ಇರ್ತೀನಿ. ನೀನು ಏನೇನು ಕೆಲಸ ಹೇಳ್ತೀನಿ ನೋಡಕ್ಕ, ಎಲ್ಲನೂ ಚಿಟಿಕೆ ಹೊಡೆಯೋದ್ರಲ್ಲೂ ಮಾಡಿ ಮುಗಿಸ್ಬಿಡ್ತೀನಿ. ನೀನಾದರೂ ಇರ್ತೀಯಪ್ಪ, ಸಾಕ್ಬಿಡು. ಅಲ್ಲ ಸಾಗರ್, ಟ್ರೈ ಮಾಡು, ಅಟ್ಲೀಸ್ಟ್ ಮಧ್ಯಾಹ್ನಕ್ಕಾದ್ರೂ ಬರ್ತೀಯಾ? ಅಕ್ಕ, ಹೆಂಗೋ ಇವ್ನು ನಿತಿನ್ ಇರ್ತೀನಿ ಅಂತ ಅಂದಿದ್ದಾನಲ್ಲ, ಇವನ್ನೆಲ್ಲ ನೋಡ್ಕೋತಾನೆ ತಗೋ. ನಿಂಗೆ ಏನೇ ತರಬೇಕಂತ ಇದ್ರು ಅವ್ನ ಕೈಲಿ ಲಿಸ್ಟ್ ಕೊಡು. ಕಾರ್ ಇದೆ, ಹೋಗ್ತಾನೆ ತೊಗೊಂಡು ಬರ್ತಾನೆ. ಬೇಕಾದ್ರೆ ಇನ್ನೊಬ್ರು ಯಾರನ್ನಾದ್ರೂ ಕಳಿಸು. ಆಳೇನು ಮನೆಯಲ್ಲಿ ಇದ್ದೇ ಇದ್ದಾರೆ, ಕಳಿಸು. ಅವ್ನು ಹೋಗಿ ತೊಗೊಂಡ್ಬರ್ತಾನೆ. ಸರಿ, ನಂಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅಕ್ಕ. ಪ್ಲೀಸ್ ನಂಗೆ ಡಿಸ್ಟರ್ಬ್ ಮಾಡಬೇಡಿ. ನೀವು ಪೂಜೆಗೆ ಒಂದು ಹಾಫ್ ಆನ್ ಅವರ್ ಮುಂಚೆ ನಂಗೆ ಕಾಲ್ ಮಾಡಿರಿ. ಹಾಫ್ ಆನ್ ಅವರ್ ಬೇಡ, 1 ಅವರ್ ಮುಂಚೆ ಕಾಲ್ ಮಾಡಿ, ನಾನು ಬರ್ತೀನಿ ಪೂಜೆ ಅನ್ನೋಷ್ಟಿಗೆ. ಅಕ್ಕ, ಅಣ್ಣ ಹೋಗ್ಲಿ ಬಿಡು, ಆಫೀಸಲ್ಲಿ ಏನೋ ಕೆಲಸ ಆಯ್ತಂತ. ನಾನು ಅದೀನಲ್ಲ, ನಾನು ಹೋಗಿ ತೊಗೊಂಬರ್ತೀನಿ ಬಿಡು. ಅಣ್ಣ, ನೀವು ಆಫೀಸ್ಗೆ ಹೋಗೋ, ನಾನು ಆರಾಮ್ ಮ್ಯಾನೇಜ್ ಮಾಡ್ತೀನಿ ಎಲ್ಲನೂ. ಏನಾದರೂ ಅಕ್ಕನ ಕಡೆಯಿಂದ ನಿನ್ನ ಬಗ್ಗೆ ಕಂಪ್ಲೇಂಟ್ ಬರಬೇಕು ನಿತಿನ್, ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತಂದು. ಅಯ್ಯೋ ಇಲ್ಲ, ಹೋಗೋಣ. ಇದೇನು ಆಫೀಸ್ ಕೆಲಸನಾ, ಮನೆ ಕೆಲಸ? ನಾನು ಅಕ್ಕಗೆ ಹೆಲ್ಪ್ ಮಾಡ್ತೀನಿ ಅಂತ ತಗೋ, ನೀ ಹೋಗು. ಸರಿ, ಹಂಗಂದ್ರೆ ನಾನು ಮಮ್ಮಿಗೆ ಹೇಳ್ಬರ್ತೀನಿ ತಡಿ. ನೀ ಆಫೀಸ್ ಹೊಂಟೆ ಅಂತಂದು. ಮಮ್ಮಿ ನೀ ಮನ್ಯಾಗ ಇರ್ತಿ ಅಂತ ಅನ್ಕೊಂಡಿದ್ರು. ನಾನು ಮಮ್ಮಿಗೆ ಹೇಳ್ಬರ್ತೀನಿ, ನೀ ಹೋಗಿರು. ನಿತಿನ್, ಏನಕ್ಕ? ನಾನು ಮಮ್ಮಿಗೆ ಹೇಳ್ಬರ್ತೀನಿ, ನೀ ಅಲ್ಲೇ ಹೊರಗಡೆ ಇರು, ನಾ ಬರ್ತೀನಂತ. ಸರಿನಾ? ಸರಿ ಅಕ್ಕ. ಹಬ್ಬ, ಇವತ್ತಾದರೂ ಆಫೀಸ್ಗೆ ಹೋಗೋದು ತಪ್ಪಿತು ಒಂದು ದಿನ. ನಾಳೆನೂ ನಿನ್ನೆ ಪೂಜೆಗೆಲ್ಲ ಓಡಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಏನಾದರೂ ಒಂದು ಸುಳ್ಳು ಹೇಳಿ ಮನೆಯಲ್ಲಿ ಆರಾಮ್ ಇರೋದಕ್ಕೆ ಬರುತ್ತೆ. ಅಪ್ಪ, ಈ ಅಣ್ಣನ ಕೈಯಲ್ಲಿ ಇದರಲ್ಲಿ ಆಫೀಸಲ್ಲಿರೋದು ತಪ್ಪುತ್ತೆ 2 ದಿನ. ಇದೇನಿದು, ಮನೆಯಲ್ಲಿ ಯಾರು ಕಾಣಿಸ್ತಾನೆ ಇಲ್ಲಲ್ಲ? ಮನೆಯಲ್ಲಿ ಇವತ್ತು ಪೂಜೆ ಇದೆ ಅಂತ ಅಂದಿದ್ರು, ಯಾರು ಓಡಾಡ್ತಾನೆ ಇಲ್ಲಲ್ಲ ಇವ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಏನಾದರೂ ಪೂಜೆ ಇದ್ಬಿಟ್ರೆ 1 ವಾರದಿಂದನೇ ಮನೆಯಲ್ಲಿ ಬೀಗರು ಬರೋದೇನು, ಆ ಕಾರ್ಯ ಈ ಕಾರ್ಯ, ಮನೆಗೆ ಗೆಸ್ಟ್ ಬಂದು ಯಪ್ಪ ಮನೆ ತುಂಬ ಓಡಾಡ್ತಿರ್ತಾರೆ. ಇವ್ರ ಮನೆಯಲ್ಲಿ ನೋಡಿದ್ರೆ ಯಾರೂ ಇಲ್ಲನೇ ಇಲ್ಲಲ್ಲಪ್ಪ. ಒಳಗಡೆ ಏನಾದರೂ ಇರ್ಬೋದಂತ ಅನಿಸುತ್ತೆ. ನೋಡೋಣ ಮುಂದೋಗಿ. ಅರೆ ನೇತ್ರ ಅವರೇ, ನೀವೇನಿಲ್ಲಿ? ಹಾಯ್ ನಿತಿನ್ ಅವರೇ, ನೀವೇನು ಆಫೀಸ್ಗೆ ಹೋಗ್ತಾ ಇದ್ರಾ? ಹಾಯ್ ನೇತ್ರ. ಇಲ್ಲ, ನಾನು ಇವತ್ತು ಆಫೀಸ್ಗೆ ಹೋಗ್ತಾ ಇಲ್ಲ. ಮನೆಯಲ್ಲಿ ಪೂಜೆ ಇದೆ ಅಂತಂದಿದ್ರೆ ಅಕ್ಕ, ಅದಕ್ಕೆ ಮನೆಯಲ್ಲಿನೇ ಇದ್ದೀನಿ. ಅಣ್ಣನೂ ಆಫೀಸ್ಗೆ ಹೋಗ್ತಾನಂತೆ, ಅದಕ್ಕೋಸ್ಕರ ನಾನಾದರೂ ಇರಬೇಕಲ್ಲ ಮನೆಯಲ್ಲಿ, ಅದಕ್ಕೆ ಮನೆಯಲ್ಲೇ ಇದ್ದೀನಿ. ಏನು, ಸಾಗರ್ ಅವರು ಆಫೀಸ್ಗೆ ಹೋಗ್ತಾರಂತ? ಹಬ್ಬ, ಸಮಾಧಾನ ಆಯ್ತಪ್ಪ. ಯಾಕ್ರಿ ನೇತ್ರ ಅವರೇ, ಸಾಗರಣ್ಣ ಇದ್ರೆ ಏನಾಗುತ್ತೆ? ಅಯ್ಯೋ ನಿತಿನ್ ಅವರೇ, ಬರೇ ಆ ಕೆಲಸ ಮಾಡ್ರಿ ಈ ಕೆಲಸ ಮಾಡ್ರಿ, ಅದು ಹಾಗೆ ಮಾಡ್ಬೇಕು ಕೆಲಸ, ಅದೇ ಟೈಮಿಗೆ ಮುಗಿಬೇಕಂತ ಒಳ್ಳೆ ಟಾರ್ಚರ್ ಕೊಡ್ತಾರಿಪ್ಪ. ಅದಕ್ಕೆ ಅವ್ರು ಆಫೀಸ್ಗೆ ಹೋದ್ರೆ ಆರಾಮಾಗಿ ಈ ಕೆಲಸ ಮಾಡಿ ಮುಗಿಸ್ಬೋದು. ಹೌದ್ರಿ ನೇತ್ರ ಅವರೇ, ನಾನು ಅದು ಅನ್ಕೊಂಡಿದ್ದೆ ನೋಡ್ರಿ. ಸೇಮ್ ಪಿಂಚ. ಅಣ್ಣ ಹೋಗ್ತಾ ಇದ್ದಾನೆ, ಇನ್ನೇನು ಹೋಗ್ಬೋದು ಆಫೀಸಿಗೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ನೇತ್ರ, ನೀವೇನಿಲ್ಲಿ? ಅದು ಸರ್, ನೀವೇ ಹೇಳಿದ್ರಲ್ಲ. ಅದು ಅಲ್ಲದೆ ಖುಷಿ ಮೇಡಮ್ ಅವರು ನಿನ್ನೆ ನೈಟ್ ಕಾಲ್ ಮಾಡಿದ್ರು. ನಾಳೆ ಮನೆಗೆ ಬಂದುಬಿಡು, ಮನೆಯಲ್ಲಿ ಪೂಜೆ ಇದೆ, ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನೀ ಬಂದರೆ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಆಫೀಸಿಗೆ ಬರ್ತಾ ಇಲ್ಲ ಸರ್, ಇಲ್ಲೇ ಮನೆಯಲ್ಲಿನೇ ಕೆಲಸ ಇದೆಯಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅಣ್ಣ, ನೀನೇನು ತಲೆ ಕೆಡಿಸ್ಕೋಬೇಡ, ನೀ ಆರಾಮಾಗಿ ಆಫೀಸ್ಗೆ ಹೋಗೋಣ. ನಾನು ಮತ್ತು ನೇತ್ರ ಅವರೆಲ್ಲನೂ ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡ್ತೀವಿ, ಸರಿನಾ? ಆಫೀಸಲ್ಲಿ ಬಾಸ್ ನಾನು, ನೀವಿಬ್ರಲ್ಲ. ನಿಮ್ಮಿಬ್ರದ್ದು ಡಿಸಿಷನ್ ನಾನು ತಗೋಬೇಕು, ನೀವೇ ತಗೊಳ್ಳೋದಲ್ಲ. ಅದು ಸರ್, ಮತ್ತೆ ನೀವೇ ಹೇಳಿದ್ರಲ್ಲ ಮನೆಯಲ್ಲಿ ಪೂಜೆ ಇದೆ, ನೀನು ಮನೆಗೆ ಹೋಗ್ಬಿಡು, ಅವತ್ತು ಆಫೀಸ್ಗೆ ಬರೋದು ಬೇಡ ಅಂತ ಹೇಳಿದ್ರಲ್ಲ ಸರ್ ನೀವೇ. ಅದು ಯಾವುದೋ ಟೆನ್ಷನಲ್ಲಿ ಹೇಳಿರ್ತೀನಿ, ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ಬಿಡೋದ? ಆಫೀಸಲ್ಲಿ ಎಷ್ಟೊಂದು ಕೆಲಸ ಇದೆ ಇವತ್ತು. ಬೇಡ, ಮನೆಯಲ್ಲಿ ನಿತಿನೆಲ್ಲ ಮ್ಯಾನೇಜ್ ಮಾಡ್ತಾನೆ, ನೀವು ಆಫೀಸಿಗೆ ನಡಿ. ಹೇಗೋ ನಾನು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ, ನಡಿ, ಕಾರಲ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ ನನ್ನ. ಅಣ್ಣ, ಇಲ್ಲಿ ಮನೆಯಲ್ಲೆಲ್ಲ ಕೆಲಸ ಇದೆ ಅಂತ ನಾನು ಒಬ್ಬನೇ ಹೆಂಗೆ ಮಾಡಲಿ ಹೇಳು? ನೇತ್ರ ಅವರು ಇರಲಿ ಬಿಡಣ್ಣ, ನನಗೂ ಹೆಲ್ಪ್ ಆಗುತ್ತೆ. ಹೌದಾ? ಹಾಗಾದರೆ ನೇತ್ರ ಅವರು ಇರಲಿ, ನೀನು ಹೋಗು ಆಫೀಸಿಗೆ. ಅಣ್ಣ, ಇದು ಮೋಸ. ನಾನು ಹಿಂಗೆ ಆವಾಗಲೇ ಹೇಳಿನಿಲ್ಲ, ಖುಷಿ ಅಕ್ಕನ ಮುಂದೆ ಹೇಳಿದ್ದೀನಿ ನಾನು, ಇವತ್ತು ನಾನು ಆಫೀಸ್ಗೆ ಹೋಗಲ್ಲ, ಮನೆಯಲ್ಲಿನೇ ಹೆಲ್ಪ್ ಮಾಡ್ತೀನಿ ಅಂತ. ನೀನು ಈಗ ಮಾತು ಹೊಳಸಾಕೊಂತಿದ್ದಿ. ನಿನ್ನ ಜೊತೆ ಮಾತಾಡೋದು ವೇಸ್ಟ್.
ನೇತ್ರ ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿದೆ, ಇಲ್ಲಿ ಆಫೀಸ್ ರೂಮಿಗೆ ಬಾ. ಯಾಕೆ ಸರ್? ಇಲ್ಲೇ ಹೇಳಿ ಏನಂತ. ಆಫೀಸ್ ರೂಮಿಗೆ ಯಾಕೆ? ಇವಾಗ ಆಫೀಸ್ ರೂಮಿಗೆ ಬರ್ತೀಯಾ ಅಥವಾ ನಾನೇ ಕರ್ಕೊಂಡು ಹೋಗ್ಲಾ? ಅಯ್ಯೋ ಬೇಡ ಸರ್, ಬರ್ತೀನಿ ನಾನೇ. ಯಬ್ಬ ಏನು ತಲೆ ತಿಂತಾರ್ರಿ ನಿತಿನ್ ಅವರೇ, ನಿಮ್ಮಣ್ಣ ಬಾ ಸಾಕಾಗುತ್ತೆ. ಅವರೇ ಹೇಳಿದ್ದಾರೆ ಪೂಜೆ ಇರೋದಿನ ನೀ ಮನೆಯಲ್ಲಿನೇ ಹೆಲ್ಪ್ ಮಾಡು ಅಂತ. ಇವಾಗ ನೋಡಿದ್ರೆ ಮಾತು ಉಳಿಸ್ತಾ ಇದ್ದಾರೆ. ಯಪ್ಪ ಈಗ ಏನು ಕ್ಲಾಸ್ ತೊಗೋತಾರೋ ಏನಪ್ಪ. ನೇತ್ರ, ನಾನಿಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಹಾಂ ಸರ್ ಬಂದೆ. ನಿತಿನ್ ಅವರೇ ನಂದು ಬ್ಯಾಗ್ ಇಲ್ಲೇ ಇರಲಿ, ಹೋಗಿ ಏನಂತಾರೆ ಸರ್ ಕೇಳ್ಕೊಂಬರ್ತೀನಿ. ಹಾಂ ಸರಿ ನೇತ್ರ ಅವ್ರೆ. ಈ ಅಣ್ಣ ಒಂದೊಂದ್ಸಲ ಒಂದೊಂದು ಥರ ಮಾತಾಡ್ತಾನಪ್ಪ. ಮನೆಯಲ್ಲಿ ಇದ್ದು ನಾನು ನೇತ್ರ ಅವರು ಎಲ್ಲ ಕೆಲಸ ಮ್ಯಾನೇಜ್ ಮಾಡ್ತಿದ್ವಿ, ಬೇಗ ಬೇಗ ಮುಗಿತಿತ್ತು. ಈ ಅಣ್ಣಂದೊಂದು ಛೇ. ನೇತ್ರ, ಎಷ್ಟೊತ್ತಾಯ್ತು ನಾನು ವೇಟ್ ಮಾಡ್ತಾ ಇದ್ದು, ಬರ್ತೀಯಾ ಅಥವಾ ಇಲ್ಲ? ಹೇಳಿ ಸರ್. ಇವತ್ತು ನೀನು ಆಫೀಸಿಗೆ ಬರಬೇಕು, ಆಫೀಸಿಗೆ ಬರ್ತಾ ಇದೀಯಾ ಅಷ್ಟೇ, ಓಕೆನಾ? ಸರ್ ಇವತ್ತು ಖುಷಿ ಮೇಡಮ್ ಅವರು ಮನೆಯಲ್ಲಿ ಹೆಲ್ಪ್ ಮಾಡೋದಿದೆ, ಪೂಜೆ ಇದೆ ಅಂತ ಅಂದರು. ಮತ್ತೆ ಖುಷಿ ಮೇಡಮ್ ಅವ್ರಿಗೆ ಹೇಳಿ ಸರ್ ನಾನು ಆಫೀಸಿಗೆ ಬರ್ತಾ ಇದ್ದೀನಿ ಅಂತ. ಅವ್ರು ಹ್ಞೂ ಅಂತ ಹೇಳಿ ಅವಾಗ ಬರ್ತೀನಿ ನಾನು. ಸರ್ ನೀವು ಅಲ್ಲೇ ನಿಂತ್ಕೊಂಡು ಮಾತಾಡಿ, ಹತ್ತಿರ ಎಲ್ಲ ಬರೋದಕ್ಕೆ ಹೋಗಬೇಡಿ. ಇದರಲ್ಲಿ ನಂದೇನೂ ತಪ್ಪಿಲ್ಲ. ಖುಷಿ ಮೇಡಮ್ಗೆ ಹೇಳಿ ಅವಾಗ ನಾನು ಬರ್ತೀನಿ ಆಫೀಸಿಗೆ. ನನಗೆ ನಲ್ಲಾದರೂ ಕೆಲಸ ಮಾಡೋದೆ, ಎಲ್ಲಾದರೂ ಕೆಲಸ ಮಾಡೋದೆ. ಸಾಗರ್ ಏನದು ಸೌಂಡ್? ಅರೇ ನೇತ್ರ, ನೀನು ಯಾವಾಗ ಬಂದೆ? ಅದು ಖುಷಿ ಮೇಡಮರ ನಾ ಬಂದು 15 ನಿಮಿಷ ಆಯ್ತು ರೀ. ಓ ಹೌದಾ, ನೀ ಬಂದಿದ್ದೆ ಚಲೋನೇ ಆಯ್ತು ಬಿಡು. ಬಾ, ಇವತ್ತು ಹಿಂಗೋ ಮನೆಯಲ್ಲಿ ನಿತಿನ್ ಇರ್ತೀನಿ ಅಂತಂದಿದ್ದಾನೆ. ಸಾಗರ್ ಏನೋ ಆಫೀಸ್ಗೆ ಹೋಗೋದಿದೆ ಅಂತೆ, ಅವ್ನು ಆಫೀಸ್ಗೆ ಹೋಗ್ತಾನೆ. ನಾನು ಹಿಂಗೆ ಒಂದು ಲೀಸ್ಟ್ ಕೊಡ್ತೀನಿ, ನಿತಿನ್ ಜೊತೆ ಹೋಗಿ ಆ ಸಾಮಾನೆಲ್ಲ ತೊಗೊಂಡು ಬಂದುಬಿಡು, ರೇಷನ್ ಎಲ್ಲ, ಸರಿನಾ? ಅಕ್ಕ, ನಿತಿನ್ ಜೊತೆ ನೇತ್ರ ಅವ್ರನ್ನ ಕಳಿಸ್ತೀಯಾ? ಬೇಡ, ನಿತಿನ್ಗಷ್ಟೇ ಕಳಿಸು, ಅವನ್ನೆಲ್ಲ ತೊಗೊಂಡು ಬರ್ತಾನೆ. ನೇತ್ರ ಅವರು ಇವತ್ತು ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಮ್ಯಾಮ್, ಇವತ್ತು ಮನೆಯಲ್ಲಿ ಪೂಜೆ ಇದೆ, ಖುಷಿ ಮೇಡಮ್ ಅವ್ರು ಕರೆದಿದ್ದಾರೆ, ಹೆಲ್ಪ್ ಮಾಡೋದಿದೆ ಅಂತ ನಾನು ಹೇಳಿದ್ರೆ ಇಲ್ಲ ಆಫೀಸಿಗೆ ಬಾ ಅಂತ ಹೇಳ್ತಾ ಇದ್ದಾರೆ. ಇವಾಗ ನೀವು ಏನು ಹೇಳ್ತೀರಾ ನೋಡಿ ಮೇಡಮ್. ಇಲ್ಲಿದ್ದು ಹೆಲ್ಪ್ ಮಾಡಂದ್ರೆ ಇಲ್ಲಿ ಇರ್ತೀನಿ, ಇಲ್ಲ ಆಫೀಸ್ಗೆ ಹೋಗಂದ್ರೆ ಆಫೀಸ್ಗೆ ಹೋಗ್ತೀನಿ. ಯಾಕೆ ಸಾಗರ್? ನಾ ಮುಂಚೆನೇ ಹೇಳಿಲ್ಲ ನಿನಗೆ ನೇತ್ರ ಮನೆಯಲ್ಲಿನೇ ಇರಲಿ, ನನಗೆ ಹೆಲ್ಪ್ ಆಗುತ್ತೆ ಅಂತ. ಮತ್ತು ನನಗೆ ಹೆಲ್ಪ್ ಮಾಡೋರು ಯಾರು? ನೀನಿರಂದ್ರೆ ನೀನು ಇರಲ್ಲ ಅಂತೀಯ. ಆಫೀಸ್ಗೆ ಹೋಗ್ತೀನಿ ಅಂತಂದಿಲ್ಲ, ಸುಮ್ಮನೆ ಆಫೀಸ್ಗೆ ಹೋಗಿ ಇವಾಗ. ನೇತ್ರ ಮನೆಯಲ್ಲಿನೇ ಇರಲಿ, ಹೆಚ್ಚು ಕಮ್ಮಿ ಏನಾದರೂ ಮಾತಾಡಿದ್ರೆ ಮತ್ತೆ ಡ್ಯಾಡಿಗೆ ಹೇಳ್ತೀನಿ ನೋಡು. ನೇತ್ರ ಬಾ, ನಾನು ನಿನ್ಗೆ ಏನೇನು ಕೆಲಸ ಇದೆ ಅಂತ ಹೇಳ್ತೀನಿ. ಫಸ್ಟ್ ನೀನು ನಿತಿನ್ ಹೋಗಿ ರೇಷನ್ ಎಲ್ಲ ತೊಗೊಂಡು ಬಂದುಬಿಡ್ರಿ, ಆಮೇಲೆ ಸ್ಟಾರ್ಟ್ ಮಾಡೋದಕ್ಕೆ ಬರುತ್ತೆ ಕೆಲಸ ಎಲ್ಲ ಮನೆಯಲ್ಲಿ, ಓಕೆನಾ? ಸಾಗರ್ ನೀ ಆಫೀಸ್ಗೆ ಹೋಗು. ಬಾ ನೇತ್ರ ನೀನು. ಅಲ್ಲ, ಈ ಅಕ್ಕನಿಗೆ ತಲೆ ಕೆಟ್ಟಿದ್ದೇನಾ? ನನಗಿನ್ನೂ ಸ್ವಲ್ಪ ಫೋರ್ಸ್ ಮಾಡಿ ಮನೆಯಲ್ಲಿ ಇರಿಸ್ಕೋಬೇಕಿಲ್ಲ. ಅದನ್ನ ಬಿಟ್ಟು ನಿತಿನ್ ಜೊತೆ ನೇತ್ರ ಹೋಗ್ಬೇಕಂತ ಹೊರಗಡೆ ಶಾಪಿಂಗಿಗೆ ಮಾಡ್ತೀನಿ. ಇವಾಗ ಅದು ಹೆಂಗೆ ನಿತಿನನ್ನು ಕಳಿಸ್ತಾರ ನಾನು ನೋಡ್ತೀನಿ. ಅಲ್ಲ, ನಮ್ಮ ಅಣ್ಣನಿಗೆ ಏನಾದರೂ ತಲೆ ಕೆಟ್ಟಿದ್ದೇನೆ? ಯಾವತ್ತು ಹಿಂಗೆ ಮಾಡ್ತಾನೆ ಇಲ್ಲಾಗಿದ್ದಲ್ಲ. ಒಂದು ಡಿಸಿಷನ್ ತೊಗೊಂಡ್ರೆ ಯಾರು ಏನು ಹೇಳಿದ್ರು ತನ್ನ ಡಿಸಿಷನ್ ಚೇಂಜ್ ಮಾಡ್ಕೋತಾನೆ ಇಲ್ಲಾಗಿದ್ದ. ಆದರೆ ಇವತ್ತಾಗ ಈ ಥರ ಮಾಡ್ತಾ ಇದ್ದಾನೆ. ತಾನು ಆಫೀಸ್ಗೆ ಹೋಗ್ತೀನಿ ಅಂತಂತಾನೆ, ನೀವು ಮನೆಯಲ್ಲಿರು ನಿತಿನ್ ಅಂತಂದು. ಇವಾಗ ನೋಡಿದ್ರೆ ನಾನು ಮನೆಯಲ್ಲಿ ಇರ್ತೀನಿ ಅಂತಂದರೆ, ನೀವು ಮನೆಯಲ್ಲಿ ಏಕಿದೆಯಾ ಇದಕ್ಕಿದೆಯಾ ನೀವು ಆಫೀಸ್ಗೆ ಹೋಗು ಅಂತಂದು. ಏನಾಗಿದೆ ನಮ್ಮ ಅಣ್ಣನಿಗೆ? ಅಕ್ಕ, ಈಗ ನೀನೇ ಹೇಳಕ್ಕ ಅಣ್ಣನಿಗೆ ನನಗೆ ಆಫೀಸ್ಗೆ ಹೋಗಂತ ಅನ್ನಕುಂತ ನೋಡು, ನೇತ್ರವ್ರಿಗೂ ಆಫೀಸ್ಗೆ ಹೋಗಂತ ಅನ್ನಕುಂತಾನ. ಮನೆಯಲ್ಲಿ ಇಷ್ಟೊಂದೆಲ್ಲ ಕೆಲಸ ಇದೆ, ಏನು ಹೇಳಿದ್ರು ಕೇಳ್ತಾನೆ ಇಲ್ಲ ನೋಡಕ್ಕ. ನೀನೇ ಹೇಳಕ್ಕ ಅಣ್ಣನಿಗೆ ಏನು ಹೇಳ್ತೀಯ ನೋಡು. ನಾನು ಹೇಳ್ತೀನಿ ಅಂತ ಸಾಗರ್ಗ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನೇತ್ರ ಮತ್ತು ನೀನು ಇಬ್ಬರು ನಾನೊಂದು ಲೀಸ್ಟನ್ನು ನಿನ್ನ ಫೋನಿಗೆ ಕಳಿಸಿರ್ತೀನಿ ನೋಡು. ಅದರಲ್ಲಿ ಏನೇನಿದೆ ಕಾರ್ ತೊಗೊಂಡು ಹೋಗ್ರಿ ಇಬ್ಬರು. ಏನೇನಿದೆ ಎಲ್ಲ ಲೀಸ್ಟ್ನಲ್ಲಿರೋ ಎಲ್ಲ ಸಾಮಾನನ್ನು ತೊಗೊಂಡು ಬರಬೇಕು, ಸರಿನಾ? ಹ್ಞೂ ಅಕ್ಕ. ನೇತ್ರ ಅಮೌಂಟನ್ನು ನಿನ್ನ ಕೈಲೇ ಕೊಟ್ಟಿರ್ತೀನಿ, ಆ ಲೀಸ್ಟ್ ನಿನಗೂ ಕಳಿಸಿರ್ತೀನಿ, ನಿತಿನ್ಗೂ ಕಳಿಸಿರ್ತೀನಿ. ಅದರಲ್ಲಿ ಏನೇನಿದೆ ಪಿನ್ ಟು ಪಿನ್ ಎಲ್ಲನೂ ತೊಗೊಂಡು ಬರಬೇಕು, ಓಕೆನಾ? ನಿತಿನ್ಗೆ ಒಂದೊಂದು ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ನಿನಗೆ ಕಳಿಸ್ತಾ ಇದ್ದೀನಿ. ಪೂಜೆ ಸಾಮಾನು ಅವನಿಗೆಲ್ಲ ಗೊತ್ತಾಗೋದೇ ಇಲ್ಲ, ಅದಕ್ಕೆ ಅದರಲ್ಲಿ ಏನೇನಿದೆ ಎಲ್ಲನೂ ತೊಗೊಂಡು ಬರಬೇಕು. ಒಂದೇ ಒಂದು ಐಟಮು ಮಿಸ್ ಆಗಬಾರ್ದು, ಓಕೆನಾ? ಸರಿ ಮೇಡಮ್ ಅವರ, ಹಂಗೆ ಮಾಡ್ತಿದ್ದೆ, ಎಲ್ಲ ತೊಗೊಂಬರ್ತೀನಿ ರೀ. ಅಕಸ್ಮಾತ್ ಒಂದು ವೇಳೆ ಏನಾದರೂ ಸಿಗಲಿಲ್ಲ, ಅಲ್ಲಿಲ್ಲ ಶಾಪಲ್ಲಿ ಅಂತಂದರೆ ನನಗೆ ಕಾಲ್ ಮಾಡು, ನಾನು ಮತ್ತೆ ಬೇರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಒಂದು ಐಟಮ್ ಕೂಡ ಮಿಸ್ ಆಗಬಾರ್ದು, ಸರಿನಾ? ಸರಿ ಆಯ್ತು ರೀ ಮೇಡಮ್ ಅವ್ರೆ, ಹಂಗೆ ಮಾಡ್ತೀವಿ. ನೇತ್ರ ಅವ್ರೆ ಹೋಗೋಣವಾ? ಸರಿ ನಿತಿನ್ ಅವರೇ ಹೋಗೋಣ. ಅಕ್ಕ, ಇದು ಇವತ್ತು ನಾನೇ ಮನೆಯಲ್ಲಿ ಇರ್ತೀನಿ ತಗೋ ಅಕ್ಕ. ಹೇಗೋ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತ ಅಂದಿಲ್ಲ, ಮನೆಯಲ್ಲಿ ನಾನೇ ಇರ್ತೀನಿ, ನಾನು ಇರ್ತೀನಿ ತಗೋ. ಸಾಗರ್ ಇವತ್ತು ನೀನು ಮನೆಯಲ್ಲಿ ಇರ್ತೀಯಾ? ನಿತಿನ್ ಅವರೇ ಅಷ್ಟೇ ನಮ್ಮ ಕತೆ. ಇವಾಗ ಮುಗೀತು ನೇತ್ರ ಅವ್ರೆ, ನಮ್ಮ ಕತೆ ಇವತ್ತು ಅಷ್ಟೇ. ಮತ್ತೆ ಆಫೀಸಲ್ಲಿ ಏನೋ ಕೆಲಸ ಇದೆ ಅರ್ಜೆಂಟ್ ಅಂತ ಅಂದಿದ್ದೆಲ್ಲ, ಅದು ಆಫೀಸ್ನಲ್ಲಿ ಹೇಳಿ ಏನಾದರೂ ಒಂದು ಮ್ಯಾನೇಜ್ ಮಾಡ್ತೀನಿ ಬಿಡಕ್ಕ. ಮತ್ತು ನೀನು ಶಾಪಿಂಗ್ ಹೋಗೋದಿದೆ, ರೇಷನ್ ಎಲ್ಲ ತರೋದಿದೆ ಅಂತ ಅಂದಿಲ್ಲ, ಸೊ ಅದಕ್ಕೆ ನಾನೇ ಇರ್ತೀನಿ ತಗೋಕ. ನಿತಿನ್ಗೆ ಹೊರಗಡೆ ಹೋಗಿ ಎಲ್ಲ ತರೋದು ಗೊತ್ತಾಗಲ್ಲ, ನಾನೇ ಹೋಗ್ತೀನಿ ತಗೋ. ಅಯ್ಯೋ ನನ್ನ ಮುದ್ದು ತಮ್ಮ, ಬಂಗಾರದಂಥ ತಮ್ಮ. ಅಕ್ಕನ ಕಷ್ಟನ ಒಮ್ಮಿಗೆ ಅರ್ಥ ಮಾಡ್ಕೋತಾನೆ. ಹೌದಾ, ನೀನು ಹೋಗಿ ತೊಗೊಂಡ್ಬರ್ತೀಯಾ ಎಲ್ಲ ರೇಷನ್? ನಿಂಗೆ ಗೊತ್ತಾಗುತ್ತಾ ಎಲ್ಲನೂ ತರೋದಕ್ಕೆ? ಅಕ್ಕ, ಅದೇನು ದೊಡ್ಡ ವಿಷಯನಾ ಹೋಗಿ ತೊಗೊಂಡು ಬರೋದು? ಏನೇನಂತ ನಂಗೆ ಲಿಸ್ಟ್ ಕಳಿಸು, ನಾನೇ ಹೋಗಿ ತೊಗೊಂಡು ಬರ್ತೀನಿ. ಸರಿ ಆಯಿತು ಹಂಗಂದ್ರೆ.
ಮೇಡಮರ ಹಂಗಾರ ಸಾಗರ್ ಸರ್ ಅವರು ಹೋಗಿ ಎಲ್ಲ ರೇಷನ್ ತೊಗೊಂಡು ಬರಲಿ. ನಾನು ಮತ್ತು ನಿತಿನ್ ಅವರು ಮನೆಯಲ್ಲಿ ಮತ್ತೇನಾದರೂ ಕೆಲಸ ಇದೆ, ಅರೇಂಜ್ಮೆಂಟ್ ಇದ್ದರೆ ನಾವು ಮಾಡ್ತೀವಿ, ಸರಿನಾ? ಹ್ಞೂ ಅಕ್ಕ, ನಾವು ಮನೆಯಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ತಗೋ. ಸರಿ ಸರಿ, ಹಾಗಂದ್ರೆ ಬರ್ರಿ, ನಿಮ್ಗೆ ಮನೆಯಲ್ಲಿ ಮತ್ತೇನೇನು ಕೆಲಸ ಇದೆ ಅಂತ ನಾನು ಹೇಳ್ತೀನಿ, ಓಕೆನಾ? ಹ್ಞೂ ಮೇಡಮರ. ಸರಿ ನಿತಿನ್ ಅವರೇ, ಮನೆಯಲ್ಲಿ ಏನೇನು ಕೆಲಸ ಇದೆ ಎಲ್ಲನೂ ನಾವು ಮಾಡಿ ಮುಗಿಸ್ಬಿಡೋಣ. ಸರಿ ನೇತ್ರ ಅವ್ರೆ. ನೇತ್ರ, ನೀನೆಲ್ಲಿ ಹೋಗ್ತಾ ಇದೀಯಾ? ಅಯ್ಯೋ ದೇವ್ರೇ, ಅದು ಅದು ಸಾಗರ್ ಅವರೇ, ನೀವು ಹೇಗೋ ರೇಷನ್ ತರ್ತೀನಿ ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ನಾವು ಮನೆಯಲ್ಲಿ ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ನಾನು ನಿತಿನ್ ಮನೆಯಲ್ಲೆಲ್ಲ ಮ್ಯಾನೇಜ್ ಮಾಡ್ತೀವಿ, ನೀವು ಹೋಗಿ ರೇಷನ್ ತೊಗೊಂಡು ಬರ್ರಿ. ಹಲೋ ನೇತ್ರ, ಮನೆಯಲ್ಲಿ ನಿತಿನ್ ಎಲ್ಲ ಮ್ಯಾನೇಜ್ ಮಾಡ್ತಾನೆ, ನನ್ನ ಜೊತೆ ಬಾ ನೀನು. ಅಕ್ಕ ಲೀಸ್ಟ್ ಏನು ಕಳಿಸಿದಾಳಲ್ಲ, ಅದರಲ್ಲಿ ದೇವ್ರ ಸಾಮಾನು ಒಂದೊಂದು ನನಗೆ ಗೊತ್ತಾಗಲ್ಲ, ಸೊ ನಿನಗೆ ಗೊತ್ತಾಗುತ್ತಂತಲ್ಲ ಎಲ್ಲನೂ, ಅದಕ್ಕೆ ನಾನು ಹಿಂದೆ ಬಾ, ಹೋಗಿ ಶಾಪಿಂಗಲ್ಲಿ ಏನೇನು ತರಬೇಕು ಅಂತ ಹೇಳಿದ ಅಕ್ಕ ಅದನ್ನೆಲ್ಲ ತೊಗೊಂಡು ಬರೋಣ. ಸಾಗರ್ ಅವರೇ, ನಿಮ್ಮ ಜೊತೆನಾ? ನನಗೆ ಎಲ್ಲಿ ಮಾತ್ರ ಆಗೋದಿಲ್ಲಪ್ಪ ಸರ್, ನಂಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾ ಮಾಡ್ತೀನಿ, ನೀವು ಹೋಗಿ ತೊಗೊಂಡು ಬರ್ರಿ ಸರ್. ಬೇಕಾದರೆ ನಿತಿನ್ ಅವ್ರನ್ನ ಕರ್ಕೊಂಡೋಗಿ, ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸರ್ ಅಟ್ಲೀಸ್ಟ್ ಮನೆಯಲ್ಲಾದರೂ ಹೇಳೋಣ ಇದೆ ಸರ್. ನಾನು ಹೇಳ್ತೀನಿ, ಸುಮ್ಮನೆ ಬರ್ರಿ ನನ್ನ ಜೊತೆ.